ರಾಜ್ಯದಲ್ಲಿ SSLC ಫಲಿತಾಂಶ ಪ್ರಕಟಗೊಂಡಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಯಶಸ್ವಿ ಪಾಸ್ ಕೂಡ ಆಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಿರುವಂತಹ ಧನುಷ್ ಇದ್ದಾರೆ. ಬೆಂಗಳೂರಿನ ಧನುಷ್ ಅವರು ಪೂರ್ಣಪ್ರಜ್ಞಾ ವಿದ್ಯಾಲಯ ಏನು ಸದಾಶಿವನಗರದಲ್ಲಿದೆ, ಅಲ್ಲಿ ಓದಂಥವ್ರು. ಅವರು ಏನು ಹೇಳ್ತಾರೆ ಅಂತ ಕಾರಣ, ಧನುಷ್ ಕಂಗ್ರ್ಯಾಚುಲೇಷನ್. ಮೊದಲನೇದಾಗಿ ನೀವು ಮೊದಲನೇ ರ್ಯಾಂಕನ್ನು ಪಡೆದಿದ್ದೀರಿ ಇಡೀ ರಾಜ್ಯದಲ್ಲಿ, ಏನು ಹೇಳ್ತೀರಾ? ಭಾಳ ಖುಷಿ ಆಗ್ತಿದೆ. ನೋಡಿದ ತಕ್ಷಣ ನಂಬೋಕ್ಕಾಗಲಿಲ್ಲ. ಆದರೆ ಆಮೇಲೆ ಗೊತ್ತಾಯಿತು, ಹೌದು ನಿಜವಾಗ್ಲೂ 625 ಬಂದಿದೆ ಅಂತ. ತುಂಬ ಖುಷಿ ಆಯಿತು. ನೀವು ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಾ? ನಾನೇನಾದರೂ ಅಂದರೆ ಒಂದು ಫಸ್ಟ್ ರ್ಯಾಂಕ್ ಅಂತಲೇ ಅಲ್ಲ, ಯಾವುದೊಂದು ರ್ಯಾಂಕ್ ಗಳಿಸ್ಬೋದು ಅನ್ನುವಂಥದ್ದು? ಹೌದು, ಚೆನ್ನಾಗಿ ಬರ್ದಿದ್ದೀನಿ ಅಂತ ಗೊತ್ತಿತ್ತು, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತಲೂ ಗೊತ್ತಿತ್ತು. ಫಸ್ಟ್ ರ್ಯಾಂಕ್ ಅಂತೂ ತುಂಬ ಖುಷಿ ಆಯಿತು. 625. ಯಾವ ರೀತಿ ನೀವು ಸ್ಟಡಿ ಮಾಡ್ತಾ ಇದ್ರಿ ಮತ್ತು ನಿಮ್ಮ ಟೈಮ್ ಟೇಬಲ್ ಹೇಗಿತ್ತು? ಯಾವ್ಯಾವ ಅಂಶಗಳನ್ನು ಅಳವಡಿಸ್ಕೊಂಡು ನಿಮ್ಮ ಸಕ್ಸಸ್ಸನ್ನು ಗಳಿಸಿದ್ರಿ? ನಂದು ಜಾಸ್ತಿ ಸ್ಟಡಿ ಅಂದರೆ ಸ್ಕೂಲ್ ಮತ್ತು ಟ್ಯೂಷನಲ್ಲೇ ಆಗ್ತಿತ್ತು. ಮನೆಗೆ ಬಂದುಬಿಟ್ಟು ಟ್ಯೂಷನಿಂದ ಮಲ್ಕೊಳಕ್ಕೆ ಮುಂಚೆ 1.5 ಗಂಟೆ ಓದ್ತಿದ್ದೆ. ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ರಿ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡು? ನಂದು ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಆಗಿತ್ತು, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ. ನೋಡಿ, ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅವ್ರದ್ದು ಸಂಸ್ಕೃತ ತಗೊಂಡಿರುವಂಥದ್ದು, ಮೂರನೇ ಲ್ಯಾಂಗ್ವೇಜು ಕನ್ನಡ ತೆಗೆದುಕೊಂಡಿರುವಂಥದ್ದು. ಅವ್ರಿಗೆ ಇನ್ನೂ ಒಂದು ಪ್ರಶ್ನೆ ಇದೆ. ಈ ಮೂರನೇ ಲ್ಯಾಂಗ್ವೇಜಿಗೆ ಗ್ರೇಡ್ ಕೊಡ್ತೇವೆ ಅನ್ನುವಂಥ ವಿಚಾರ ಬಂತು, ನೀವು ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಬಂದದ್ದು. ಅದಕ್ಕೆ ನಿಮ್ಗೇನು ಗೊಂದಲಗಳು, ಏನು ಕನ್ಫ್ಯೂಷನ್ ಆಗಲಿಲ್ವಾ ಅಂತ? ಸ್ಟಾರ್ಟಿಂಗಲ್ಲಿ ಅನ್ನಿಸ್ತು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬೋದು ಅಂತ. ಆದರೆ ಆಮೇಲೆ ಅನ್ನಿಸ್ತು ಎಕ್ಸಾಮ್ ಟೈಮಲ್ಲಿ ಕೊಟ್ಟಿದ್ದು ಡಿಸಿಷನ್ ಇದು, ಅದಕ್ಕೇನೆ ಸ್ವಲ್ಪ ಸೀರಿಯಸ್ ಆಗಿ ಓದಿದ್ರೆ ಒಳ್ಳೇದು, ಅದು ಉಲ್ಟಾ ಆಗಿಬಿಟ್ರೆ ಏನು ಮಾಡೋದು ಅಂತ ಅನ್ನಿಸ್ತು. ಅದಕ್ಕೇನೆ ಓದ್ಬಿಟ್ಟೆ ಸೀರಿಯಸ್ ಆಗಿ. ಭಾಳ ಸೀರಿಯಸ್ ಆಗಿ ಕನ್ನಡನ ಕೂಡ ಓದ್ರಿ ನೀವು? ಹಾಂ, ಆದರೆ ಪೇಪರು ಈಸಿ ಇತ್ತು, ಅದಕ್ಕೆ ಒಳ್ಳೆ ಮಾರ್ಕ್ಸ್ ಬಂತು. ಓವರಾಲ್ ಆಗಿ ನಿಮಗೆ ನಿಮ್ಮ ಕುಟುಂಬದವರೆಲ್ಲ ಯಾವ ರೀತಿ ಕೋಆಪ್ರೇಟ್ ಮಾಡಿದ್ರು ನಿಮ್ಮ ಸ್ಟಡಿಗೆ ಅಂತ? ಎಕ್ಸಾಮ್ ಮುಂಚೆ ಒಂಚೂರು ಭಯ ಆಗ್ತಿದ್ರೆ, ಕಾನ್ಫಿಡೆನ್ಸ್ ಕಡಿಮೆ ಆಗಿದ್ದರೆ ಚೆನ್ನಾಗಿ ಮಾತಾಡಿಸ್ಬಿಟ್ಟು ನನ್ನನ್ನು ಇಮೋಷನಲಿ ಸಪೋರ್ಟ್ ಮಾಡೋದು, ಕಾನ್ಫಿಡೆನ್ಸ್ ಹೆಚ್ಚು ಮಾಡೋದೆಲ್ಲ ಮಾಡ್ತಿದ್ರು. ನಿಮ್ಮ ಟೀಚರ್ಸ್ಗಳೆಲ್ಲ ಯಾವ ರೀತಿ ಕೋಆಪ್ರೇಟ್ ಮಾಡ್ತಾ ಇದ್ರು? ನಿಮ್ಮ ಜೊತೆಗಿದ್ದಂಥ ಸಹಪಾಠಿಗಳೆಲ್ಲ ಯಾವ ರೀತಿ ಕೋಆಪ್ರೇಟ್ ಮಾಡಿ? ಟೀಚರ್ಸು, ಸ್ಕೂಲ್, ಟ್ಯೂಷನ್ ಎರಡೂ ಕಡೆಯಿಂದ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬೋತ್ ಇನ್ ಟರ್ಮ್ಸ್ ಆಫ್ ಸ್ಟಡೀಸ್ ಆ್ಯಂಡ್ ಕಾನ್ಫಿಡೆನ್ಸ್ ಹೆಚ್ಚು ಮಾಡೋದ್ರಲ್ಲಿ. ನಮಗೆ ಎಕ್ಸಾಮ್ ಬರೆಯೋ ರೀತಿ ಹೇಳ್ಕೊಡೋದು, ಅದರಲ್ಲೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲು ತುಂಬ ಚೆನ್ನಾಗಿತ್ತು, ಎಲ್ಲರೂ ಸಪೋರ್ಟಿವ್ ಆಗಿದ್ದರು. ಮತ್ತು ಅವ್ರ ಜೊತೆ ಎಂಜಾಯ್ ಮಾಡಿ ನನ್ನ ಮೈಂಡ್ ರಿಫ್ರೆಶು ಆಗ್ತಿದ್ದಿದ್ದು ಸ್ಕೂಲಲ್ಲಿ. ಮುಂದೆ ಯಾವ ರೀತಿಯ ಇದನ್ನು ಸ್ಟಡಿನ ಮುಂದುವರಿಸಬೇಕು, ಯಾವ ಕೋರ್ಸನ್ನು ತಗೋಬೇಕು ಅಂತೇಳಿ ಯೋಚನೆ ಮಾಡಿದ್ವಿ? 11th ಮತ್ತು PUCನಲ್ಲಿ ಸೈನ್ಸ್ ತೊಗೋಣ ಅಂದ್ಕೊಂಡಿದ್ದೀನಿ. PCMC JEE ಅಡ್ವಾನ್ಸ್ಡ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವರ ತಂದೆ ತಾಯಿ ಕೂಡ ಇಲ್ಲಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಹೇಳಿ ಅಮ್ಮ, ಏನು ಅನಿಸ್ತಾ ಇದೆ? ಮಗ ಫಸ್ಟ್ ರ್ಯಾಂಕ್ ಬಂದಿದೆ, ಇಡೀ ರಾಜ್ಯದಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಂಗಿತ್ತು. ಆದರೆ ಫುಲ್ 100% ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಬಂದಿದ್ದು ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾವ ರೀತಿ ಅವನು ಸ್ಟಡಿ ಮಾಡ್ತಾ ಇದ್ದ, ಮತ್ತು ನೀವು ಹೆಂಗೆ ಅವ್ರಿಗೆ ಇದು ಮಾಡ್ತಾ ಇದ್ರಿ? ಅವನು ಸ್ಟಡಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದ್ರಿ? ಒಂದೇನಂದರೆ ಅವನು ಈಸ್ ಬೀನ್ ಅ ಹಾರ್ಡ್ ವರ್ಕಿಂಗ್ ಬಾಯ್ ರೈಟ್ ಫ್ರಮ್ ದ ಬಿಗಿನಿಂಗ್. ಒಂಥರ ನಾವು ಹೇಳಬೇಕು ಆವಾಗಲೇ ಅವ್ನು ಕೂತ್ಕೊಂಡು ಓದ್ತಾನೆ ಅನ್ನೋ ಥರ ಯಾವತ್ತಿರಲಿಲ್ಲ. ಅವನಿಗೆ ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ ವಾಸ್. ಇನ್ ಟರ್ಮ್ಸ್ ಆಫ್ ಗಿವಿಂಗ್ ಸಮ್ ಇದು ಅವಾಗವಾಗ ಏನಂತಾರೆ, ಬೇಕಾದಾಗ ಬ್ರೇಕ್ಸು ತಗೋ, ಬೇಕಾದಾಗ ಒಂಚೂರು ಹೊರಗಡೆನೂ ಹೋಗ್ಬಿಟ್ಟು ಬಾ, ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊ. ಸದಾ ಕೂತ್ಕೊಂಡು ಓದಿದ್ರೆ ಒಂದೊಂದ್ಸತಿ ಮೆಂಟಲ್ ಬ್ಲಾಕ್ಸ್ ಆಗ್ಬೋದು. ಸೊ ದಟ್ ಫ್ರೆಶ್ ಮೈಂಡಲ್ಲಿ ಯಾವಾಗಲೂ ಓದಬೇಕು ಅಂತ ಅನ್ನೋದು ಒಂದು, ಮತ್ತು ಟು ಸ್ಟಿಕ್ ಟು ಹಿಸ್ ಶೆಡ್ಯೂಲ್ಸ್, ಟು ಬಿ ಕನ್ಸಿಸ್ಟೆಂಟ್, ಈ ಥರದ್ದನ್ನೆಲ್ಲ ಆವಾಗ ಹೇಳ್ತಾ ಇದ್ವಿ. ತುಂಬ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ. ಹಿ ಹಿಮ್ಸೆಲ್ಫ್ ಸ್ಟಡಿಡ್, ಹಾಗಾಗಿ ಅದು ರಿಸಲ್ಟ್ ಬಂತು ಚೆನ್ನಾಗಿ. ಧನುಷ್ ಅವರ ತಂದೆಯವರು ಕೂಡ ಇದ್ದಾರೆ. ಸರ್, ಏನು ಅನಿಸ್ತಾ ಇದೆ? ಮಗ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಫಸ್ಟ್ ಆಫ್ ಆಲ್ ಅದು ನಿಜವಾಗ್ಲೂ ಒಂದು ಸ್ಟೇಟಿಗೆ ಫಸ್ಟ್ ಬಂದಿದ್ದಾನೆ ಅಂತ ನಮಗೆ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸಮಯ ತೊಗೊಂಡ್ವಿ. 2-3 ಸಲ ಚೆಕ್ ಮಾಡಿ, ಆಮೇಲೆ ಟಿ ವಿಲಿ ಪ್ರಸಾರ ಆಗೋಕ್ಕೆ ಶುರು ಆದಾಗ ಖಾತ್ರಿ ಆಯಿತು, ಓಹೋ ಇದು ಗ್ಯಾರಂಟಿ, ಇದು ಮಿಸ್ಟೇಕ್ ಏನೂ ಆಗಿಲ್ಲ ಮಾರ್ಕ್ಸಲ್ಲಿ ಅನ್ನೋದು. ಚೆನ್ನಾಗಿ ಮಾಡ್ತಾನೆ ಅವನು, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅನ್ನೋ ನಂಬಿಕೆ ಖಂಡಿತ ಇತ್ತು. ಆದರೆ 100% ಈಸ್ ಎ ಸ್ಪೆಷಲ್. ಅದು ನಾವು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮನುಷ್ಯರು ನಾವು ಸಣ್ಣ ಪುಟ್ಟ ತಪ್ಪುಗಳಾಗೋ ಸಹಜ ಅದು. ಅದರಿಂದೇನು 1-2 ಮಾರ್ಕ್ ಹೋಗ್ಬೋದು, ಒಂದು 600+ ಖಂಡಿತ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. 625 ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ.
ಈಗ ಅದೇ ಈಗ ಈ 3ನೇ ಲ್ಯಾಂಗ್ವೇಜಿಗೆ ಗ್ರೇಡಿಂಗು ಅದೆಲ್ಲ ಒಂದಿಷ್ಟು ಕನ್ಫ್ಯೂಷನ್ಗಳು ಉಂಟಾದವು. ಆ ಸಂದರ್ಭ ನೀವು ಹೆಂಗೆ ಅದನ್ನ ನಿಮ್ಮ ಮಗನಿಗೆ ಯಾವ ರೀತಿಯ ಒಂದು ಸಲಹೆಗಳನ್ನು ಕೊಟ್ರಿ, ಯಾವ ರೀತಿ ಇದು ಮಾಡಿದ್ರಿ? ಇಲ್ಲ, ನಾನು ಹೇಳಿದ್ದು ಇಷ್ಟೇನೆ, ನೋಡಪ್ಪ ಲಾಸ್ಟಲ್ಲಿ ಆಮೇಲೆ ಯಾರಾದರೂ ಒಂದು ಪಿಟಿಷನ್ ಏನಾದರೂ ಹಾಕ್ಬಿಟ್ಟಿಲ್ಲ, ಈ ಥರ ಮಾಡಬಾರ್ದು, ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಈ ಥರ ಎಲ್ಲ ಚೇಂಜಸ್ ಮಾಡಬಾರ್ದು ಅಂತ ಹಾಕಿದ್ರೆ ಆಮೇಲೆ ಏನಾದರೂ ಚೇಂಜ್ ಮಾಡಿದ್ರೆ ನಿನಗೆ ತೊಂದರೆ ಆಗ್ಬೋದು. ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಡ. ಎಷ್ಟು ಚೆನ್ನಾಗಿ ಓದಿದ್ಯಾ ಇಷ್ಟು ದಿನ, ಇನ್ನು ಇದಕ್ಕೂ ಒಂದು ದಿನ ಎಕ್ಸ್ಟ್ರಾ ರಜಾ ಸಿಕ್ಕಿದೆ ಕನ್ನಡಗೆ, ಓದು, ಮಾತೃಭಾಷೆ ಬೇರೆ ನಮ್ಮದು, ಏನೂ ಕಷ್ಟ ಆಗಬಾರ್ದು, ಓದು, ಚೆನ್ನಾಗಿ ಓದು, ಬರೋದು ಬರಲಿ, ಗ್ರೇಡ್ ಕೊಟ್ಟರೆ ಗ್ರೇಡ್ ಕೊಡಲಿ, A+ ಬರಲಿ, ಮಾರ್ಕ್ಸ್ ಬಂದರೆ ಮಾರ್ಕ್ಸ್ ಬರಲಿ, ನಿನಗೇನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡು, ಆದರೆ ಅದನ್ನು ನೆಗ್ಲೆಕ್ಟ್ ಅಂತೂ ಮಾಡಬೇಡ ಅಂತ ಹೇಳಿದ್ದೆ. ಪಾಪ ಅವನು ಸಿನ್ಸಿಯರಾಗಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಅವನು ಚೆನ್ನಾಗಿ ಮಾಡ್ದ. ಇದು ಧನುಷ್ ಅವರ ಹೇಳಿಕೆ ಮತ್ತು ಅವರು ತಂದೆ ತಾಯಿಗಳ ಹೇಳಿಕೆ ಆಗಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ, ಧನುಷು ಫಸ್ಟ್ ಲ್ಯಾಂಗ್ವೇಜನ್ನು ಸಂಸ್ಕೃತ ತಗೊಂಡಿರುವಂಥದ್ದು, ಥರ್ಡ್ ಲ್ಯಾಂಗ್ವೇಜನ್ನು ಕನ್ನಡ ತಗೊಂಡಿರುವಂಥದ್ದು. ಗ್ರೇಡ್ ಕೊಡಬೇಕು, ಮಾರ್ಕ್ಸ್ ಕೊಡಬಾರ್ದು ಅಂತೇಳಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿತ್ತು. ಆದರೆ ಇಲ್ಲಿ ವಿಶೇಷವಾಗಿ ಕನ್ನಡವನ್ನು 3ನೇ ಲ್ಯಾಂಗ್ವೇಜ್ ತಗೊಂಡ್ರು ಕೂಡ ಯಾರು ಹಾರ್ಡ್ ವರ್ಕನ್ನು ಮಾಡ್ತಾರೆ, ಆ ಒಂದು ಸ್ಟಡಿಯನ್ನು ಮಾಡ್ತಾರೆ, ಅವರಿಗೆ ಖಂಡಿತವಾಗಿ ಉತ್ತಮ ಫಲಿತಾಂಶ ಬರ್ತದೆ ಅನ್ನುವಂಥದ್ದು ಈ ಒಂದು ಅಂಶದಿಂದ ಗಮನಿಸ್ಬೋದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.